हरे कृष्ण 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 हरे 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 राम 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 हरे हरे अनन्याचेताः सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಸೊ ಯಾರು ಅನನ್ಯ ಚಿತ್ತನಾಗಿ ನನ್ನ ಸ್ಮರಣೆಯನ್ನ ಮಾಡುತ್ತಾರೋ ಅವರಿಗೆ ನಾನು ಎಲ್ಲೆಲ್ಲೂ ಸುಲಭವಾಗಿ ಲಭ್ಯನು. ಯಾಕೆಂದ್ರೆ ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ, ಆದ್ದರಿಂದ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಸೊ ಈಗ ಈ ಐಹಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರುವಂತಹ ಭಗವಂತನೇ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ದುಃಖಾಲಯ ಮತ್ತು ಅಶಾಶ್ವತ ಅಂತೇಳಿ. ಸೊ ಇಲ್ಲಿ ದುಃಖ ಮತ್ತು ಅಂದರೆ ಕಷ್ಟ, ನೋವು ತಪ್ಪಿದ್ದಲ್ಲ ಈ ಪ್ರಪಂಚದಲ್ಲಿ ಅನ್ನೋದನ್ನ ಭಗವಂತ ಹೇಳ್ತಾರೆ. ಈಗ ಭಕ್ತಿಪೂರ್ವಕ ಯೋಗಿಗಳು, ಯಾರು ಭಕ್ತಿಯನ್ನ ಮಾಡಿದ ಅಂದರೆ ಭಕ್ತಿ ಸೇವೆಯನ್ನ ಮಾಡಿರುವಂಥ ಯೋಗಿಗಳು, ಸೊ ಯೋಗಿಗಳಾದ ಮಹಾತ್ಮರು ಅವರೇನು ಮಾಡ್ತಾರೆ, ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಗಳಿಸಿ ನನ್ನ ಲೋಕಕ್ಕೆ ಬರುತ್ತಾರೆ. ನನ್ನ ಲೋಕಕ್ಕೆ ಬಂದ ಮೇಲೆ ಅವರು ಮತ್ತೆ ಈ ಐಹಿಕ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಯಾಕೆಂದರೆ ಇದು ದುಃಖಗಳ ತವರು, ಇದು ಅಶಾಶ್ವತವಾದಂತಹ ಪ್ರಪಂಚ ಅನ್ನೋದನ್ನ ಭಗವಂತ ಹೇಳ್ತಾರೆ. ಅವರು ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ, ಶಾಶ್ವತವಾದಂತಹ ಪ್ರಪಂಚಕ್ಕೆ ಅವರು ಬಂದಿದ್ದಾರೆ, ಅಲ್ಲಿ ಪರಮ ಸುಖವನ್ನ ಕಾಣಬಲ್ಲರು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಈ ಪ್ರಪಂಚ ಇದು ದುಃಖಾಲಯ ಮತ್ತು ಅಶಾಶ್ವತ. ಸೊ ಭಕ್ತಿಯನ್ನ ಯಾರು ಮಾಡ್ತಾರೋ, ಭಕ್ತಿಯಲ್ಲಿ ಯಾರು ಪರಿಪೂರ್ಣತೆಯನ್ನು ಪಡೆಯುತ್ತಾರೋ ಅವರು ಶಾಶ್ವತವಾದಂತಹ ಪ್ರಪಂಚಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು ಸಂತೋಷದಿಂದ ಇರುತ್ತಾರೆ ಭಗವಂತನ ಸಾನ್ನಿಧ್ಯದಲ್ಲಿ. ಭಗವಂತನ ಲೋಕದ ಬಗ್ಗೆ ಯಾವ ಥರ ಅಲ್ಲಿ ಭಗವಂತನ ಲೋಕ ಹೇಗಿದೆ, ಅಲ್ಲಿ ಇಚ್ಛೆ ಮಾತ್ರದಲ್ಲಿ ಎಲ್ಲವೂ ಅಲ್ಲಿ ಲಭಿಸುತ್ತದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ. ಸೊ ಅಲ್ಲಿ ಚಿಂತಾಮಣಿ ಟಚ್ ಸ್ಟೋನ್ ಇದೆಯಂತೆ, ಬಯಸಿದ್ದನ್ನು ಕೊಡುವಂಥದ್ದು ಕಲ್ಪವೃಕ್ಷ ಇದೆಯಂತೆ. ಸೊ ಎಲ್ಲವೂ ಅವರು ಇಚ್ಛಿಸಿದ ಮಾತ್ರವೇ ಅವರಿಗೆ ಅಲ್ಲಿ ಲಭ್ಯವಾಗುತ್ತದೆ. ಅಲ್ಲಿ ಯಾವುದೇ ಅಂದರೆ ಅಸೂಯೆ ಅನ್ನುವಂಥದ್ದಿಲ್ಲ, ಯಾರ ಮೇಲೆ ಯಾರು ಅಸೂಯೆ ಪಡುವುದಿಲ್ಲ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಯಾವುದೂ ಇಲ್ಲ. ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಭಗವಂತನ ಸಾನ್ನಿಧ್ಯದಲ್ಲಿ, ಭಗವಂತನ ಸೇವೆಯನ್ನು ಮಾಡುತ್ತಾ. ಅಲ್ಲಿ ಎಷ್ಟು ಸಂತೋಷದಿಂದ ಇರುತ್ತಾರೆಂದರೆ ಪ್ರತಿಯೊಂದು ಶಬ್ದವೂ ಹಾಡಾಗುತ್ತದೆ, ಪ್ರತಿಯೊಂದು ಹೆಜ್ಜೆಯು ನೃತ್ಯವಾಗುತ್ತದೆ. ಅಂತಹ ಲೋಕ. ಸೊ ಅಂತಹ ಲೋಕಕ್ಕೆ ಹೋದ ಜನರು ಯಾಕೆ ಅವರು ಈ ಅಶಾಶ್ವತವಾದಂತಹ ಪ್ರಪಂಚಕ್ಕೆ ಬರಬೇಕು ಅಲ್ವಾ? ಅಲ್ಲಿ ಅವರಿಗೆ ವ್ಯಾಧಿ ಅನ್ನುವಂಥದ್ದು ಇಲ್ಲ, ಮುಪ್ಪು ಅನ್ನುವಂಥದ್ದು ಇಲ್ಲ, ಸಾವು ಅನ್ನುವಂಥದ್ದು ಇಲ್ಲ. ಶಾಶ್ವತವಾದಂತಹ ರೂಪವನ್ನ ಅವರು ಪಡೆದಿರುತ್ತಾರೆ, ಆಧ್ಯಾತ್ಮಿಕ ಶರೀರ. ಸೊ ಇಲ್ಲಿ ಎಲ್ಲವೂ ಇದೆ, ಜನ್ಮ ಮೃತ್ಯು ಜರಾ ವ್ಯಾಧಿ. ಆದ್ದರಿಂದ ಅವರು ಈ ಪ್ರಪಂಚಕ್ಕೆ ಬರುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಈಗ ಈ ಪ್ರಪಂಚ ಇದು ದುಃಖಾಲಯಂ ಅಂತ ಭಗವಂತ ಹೇಳ್ತಾರೆ. ಹೇಗೆ ದುಃಖಾಲಯ? ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವೇದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಈಗ ಐಹಿಕ ಪ್ರಪಂಚ 14 ಲೋಕಗಳನ್ನು ಒಳಗೊಂಡಿದೆ ಅಲ್ವಾ? ಸೊ ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಲೋಕದವರೆಗೆ ಎಲ್ಲವೂ ದುಃಖದ ಆವಾಸಗಳೇ. ಯಾಕಂದ್ರೆ ಇಲ್ಲಿ ಜನನ ಮರಣ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ನನ್ನ ಲೋಕವನ್ನು ಯಾರು ಸೇರುತ್ತಾರೋ ಅವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಅವರಿಗೆ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಇದು ದುಃಖಾಲಯ ಮತ್ತು ಅಶಾಶ್ವತ.
ಸೊ ಹೇಗೆ ದುಃಖಾಲಯ ಇದು ಅಂತ ಹೇಳಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಈಗ ಭಗವದ್ಗೀತೆಯಲ್ಲಿ ಯಾವುದರ ಬಗ್ಗೆ ಮಾತನಾಡುತ್ತಾರೆ? ಸೊ ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಭಗವದ್ಗೀತೆಯಲ್ಲಿ ಭಗವಂತ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ, ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ ಮತ್ತು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಅದು ನಿಜವಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ನಮ್ಮ ಈ ಐಹಿಕ ಪ್ರಪಂಚದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳ ಬಗ್ಗೆ ಮಾತನಾಡೋದೇ ಇಲ್ಲ. ಸೊ ಈ ಪ್ರಪಂಚವನ್ನು ಸೃಷ್ಟಿಸಿರುವ ಭಗವಂತನಿಗೆ ಗೊತ್ತಿದೆ ಇಲ್ಲಿ ಕಷ್ಟಗಳು, ದುಃಖ ಇದೆಲ್ಲ ತಪ್ಪಿದ್ದಲ್ಲ, ಇಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆದ್ದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು, ಜಾಬ್ ಸಮಸ್ಯೆ ಇರಲಿ, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಇದರ ಬಗ್ಗೆ ಎಲ್ಲ ಭಗವಂತ ಮಾತಾಡೋದಿಲ್ಲ. ಇದಕ್ಕೆ ಪರಿಹಾರವನ್ನ ಅವರು ಹೇಳುವುದು ಕೂಡ ಇಲ್ಲ. ಮತ್ತೆ ಏನನ್ನ ಮಾತಾಡ್ತಾರೆ ಭಗವಂತ ಭಗವದ್ಗೀತೆಯಲ್ಲಿ? ನಿಜವಾಗ್ಲೂ ನಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನ ಅವರು ನಮಗೆ ಹೇಳುತ್ತಾರೆ. ಸೊ ನಿಜವಾದ ಪ್ರಾಬ್ಲಮ್ ಏನು? ಈ ಐಹಿಕ ಪ್ರಪಂಚದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲೇ ಇರುವುದಕ್ಕೆ ಪ್ರಯತ್ನ ಪಡುವುದಲ್ಲ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಂತ ಇಚ್ಛೆಯನ್ನ ನಾವು ಬೆಳೆಸಿಕೊಳ್ಬೇಕು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಇಲ್ಲಿಯ ನಮ್ಮ ನಿಜವಾದ ಪ್ರಾಬ್ಲಮ್ ಏನು? ಆಕ್ಚುಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದು ನಮ್ಮ ನಿಜವಾದ ಪ್ರಾಬ್ಲಮ್. ಭಗವದ್ಗೀತೆಯಲ್ಲಿ ಭಗವಂತ ಅದನ್ನೇ ಹೇಳುವಂಥದ್ದು. ನಿಮ್ಗೆ ಗೊತ್ತಿಲ್ಲ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ, ನೀವೇನ್ ತಿಳ್ಕೊಂಡಿದ್ದೀರಿ? ಇಲ್ಲಿ ಬರೋ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೇ ನಿಮ್ಮ ಪ್ರಾಬ್ಲಮ್ ಅಂತೇಳಿ. ಆದರೆ ಇದಕ್ಕಿಂತ ದೊಡ್ಡದಾದ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿರುವ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿಗೆ ಏನು ಕಾರಣ? ಸೊ ಈ ಐಹಿಕ ಪ್ರಪಂಚಕ್ಕೆ ಮತ್ತೆ ಮತ್ತೆ ನೀವು ಬರುವುದೇ ಕಾರಣ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಸೊ ಇದನ್ನ ನೀವು ಈ ತರ ಇಲ್ಲಿ ಬರುವುದೇ ಕಾರಣ. ಆದ್ರಿಂದ ಇದು ಬರುವುದನ್ನ ನೀವು ನಿಲ್ಲಿಸಬಹುದು. ಸೊ ಸಾವನ್ನ ನೀವು ನಿಲ್ಲಿಸಬಹುದು, ಸಾಯಬೇಕಾಗಿಲ್ಲ. ನೀವು ಎಲ್ಲವನ್ನ ನೀವು ನಿಲ್ಲಿಸಬಹುದು ಅಂತ ಭಗವಂತ ಹೇಳ್ತಾರೆ. ಜನ್ಮ, ಮೃತ್ಯು, ಜರ, ವ್ಯಾಧಿಯನ್ನ. ಈಗ ಜನ್ಮ ತೆಗೆದುಕೊಳ್ಳುವುದು ಕೂಡ ಪ್ರಾಬ್ಲಮ್ಮಾ ಹೇಗೆ ಅಂತ ನೀವು ಕೇಳ್ಬೋದು. ಎಸ್, ಜನ್ಮ ತೆಗೆದುಕೊಳ್ಳೋದು ಕೂಡ ಪ್ರಾಬ್ಲಮ್. ನಾವು ಇಲ್ಲಿ ಜನ್ಮವನ್ನ ಪಡೆಯುವುದು ಹೇಗಂದ್ರೆ, ಈಗ ನಮ್ಮ ಜನ್ಮ ನಮ್ಮ ಕರ್ಮಗಳ ಪ್ರಕಾರ ಆಗುತ್ತದೆ ಅಲ್ವಾ? ಸೊ ಯಾವ ಥರ ಕರ್ಮದ ಪ್ರಕಾರ ನಾವು ಎಲ್ಲಿ ಹುಟ್ಟುತ್ತೀವಿ, ಯಾರು ನಮ್ಮ ತಂದೆ ತಾಯಿ ಆಗಲಿದ್ದಾರೆ, ಸೊ ನಾವು ಯಾವ ದೇಶದಲ್ಲಿ ಹುಟ್ಟುತ್ತೀವಿ, ಎಲ್ಲಿ ಹುಟ್ಟುತ್ತೀವಿ, ಇದು ಯಾವುದು ನಮ್ಮ ಇಚ್ಛೆಯ ಪ್ರಕಾರ ಅಲ್ಲ. ನಮ್ಮ ಕರ್ಮಗಳ ಪ್ರಕಾರ ಫೋರ್ಸ್ಫುಲಿ ನಮ್ಮನ್ನು ಇಲ್ಲಿ ಕಳಿಸಲಾಗುತ್ತದೆ. ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತದೆ. ಆ ಕತ್ತಲಾದ ಪ್ರದೇಶದಲ್ಲಿ, ಇಕ್ಕಟ್ಟಾದ ಜಾಗದಲ್ಲಿ ಮಗುವಿಗೆ ಕೈಕಾಲು ಅಲುಗಡಿಸ್ಲಿಕ್ಕೆ ಆಗದಿರುವಂಥ ನಿಸ್ಸಹಾಯಕ ಪರಿಸ್ಥಿತಿ, ಮಗು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಂತೆ. ಸೊ ಮಗು ಪ್ರೇಯರ್ ಪೊಸಿಷನ್ಗೆ ಬಂದಿದೆ ಅಂತ ಡಾಕ್ಟರ್ಗಳು ಕೂಡ ಹೇಳ್ತಾರಲ್ವಾ? ಸೊ ಮಗು ಆಗ ಹೇಳುತ್ತಂತೆ ಭಗವಂತನ ಹತ್ರ, ಒಂದು ಬಾರಿ ನಾನು ಇಲ್ಲಿಂದ ಹೊರ ಹೋಗಬೇಕು, ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಹೊರಗೆ ಹೋದ್ಮೇಲೆ ನಾನು ನಿನ್ನ ಸ್ಮರಣೆಯನ್ನ ಮಾಡುತ್ತೆ ಅಂತ ಮಗು ಹೇಳುತ್ತಂತೆ. ಆದರೆ ಐಹಿಕ ಪ್ರಪಂಚಕ್ಕೆ ಬಂದಮೇಲೆ ಮಗು ಭಗವಂತನನ್ನೇ ಮರೆತು ಬಿಡುತ್ತೆ. ಸೊ ಬರುವಾಗ ಕೂಡ ಮಗು ತುಂಬ ಕಷ್ಟದಿಂದ ಬರುತ್ತೆ, ಹತ್ತುಕೊಂಡೇ ಬರುತ್ತೆ ಮಗು. ಆದರೆ ಬೇರೆಯವರಿಗೆಲ್ಲ ಸಂತೋಷ ಆಗುತ್ತೆ ಮಗು ಬಂದಾಗ. ಆದರೆ ಮಗುವಿಗೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಮಗು ಎಲ್ಲವನ್ನ ಮರೆತು ಬಿಡುತ್ತದೆ. ಸೊ ಈಗ ಜನ್ಮ ತೆಗೆದುಕೊಳ್ಳೋದ್ರಿಂದ ವ್ಯಾಧಿ ರೋಗಗಳು ಬರುತ್ತದೆ, ಜನ್ಮ ತೆಗೆದುಕೊಳ್ಳೋದ್ರಿಂದ ಮುಪ್ಪು ಅನ್ನುವಂಥದ್ದು ಬರುತ್ತದೆ, ಮೃತ್ಯು ಅನ್ನುವಂಥದ್ದು ಬರುತ್ತದೆ. ಜನ್ಮವೇ ಇಲ್ಲದಿದ್ದಾಗ, ಶಾಶ್ವತವಾದ ರೂಪವನ್ನ ನಾವು ಪಡೆದಾಗ, ಶಾಶ್ವತವಾದಂಥ ಸ್ವರೂಪವನ್ನು ಪಡೆದಾಗ ಜನ್ಮ ಮತ್ತೆ ನಾವು ತೆಗೆದುಕೊಳ್ಬೇಕಾಗಿಲ್ಲ. ಎಸ್, ಈಗ ಜನ್ಮ, ಮೃತ್ಯು, ಜರ, ವ್ಯಾಧಿ. ಈಗ ವ್ಯಾಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ರೋಗಗಳ ಬಗ್ಗೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಸೊ ಈಗ ಎಷ್ಟು ಜನರು ತತ್ತರಿಸಿದ್ದಾರೆ ರೋಗಗಳಿಂದ ಅಲ್ವಾ? ಈ ಕೊರೋನಾದಿಂದ ತುಂಬ ಜನ ತತ್ತರಿಸಿದ್ದಾರೆ ನಿಜ. ಅದಲ್ಲದೆ ಬೇರೆ ರೋಗಗಳು ಕೂಡ, ಈಗ ಕ್ಯಾನ್ಸರ್ ಅಂತ ರೋಗಗಳು ಅಥವಾ ಹಲವಾರು ರೋಗಗಳು, ಡಯಾಬಿಟಿಸ್ ಇರಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಅಥವಾ ಹೀಗೆ ಹಲವಾರು ರೋಗಗಳಿದೆ ಇವಾಗ, ಕ್ಯಾನ್ಸರ್, ಈ ಥರದ ರೋಗಗಳು. ಸೊ ಇದು ನಾವು ಬೇಡ ಅಂದರೂ ನಮಗೆ ಬಂದೇ ಬರುತ್ತೆ. ಅಂದರೆ ಯಾರಿಗೆ ಯಾವುದು ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ವ್ಯಾಧಿ ರೋಗಗಳು ತಪ್ಪಿದ್ದಲ್ಲ. ಇನ್ನು ಮುಪ್ಪು, ಯಾರಿಗೂ ಮುದುಕರಾಗೋದು ಬೇಕಾಗಿಲ್ಲ, ಆದರೂ ಮುದುಕರಾಗಲೇಬೇಕು ಪ್ರತಿಯೊಬ್ಬರು ಕೂಡ ಅಲ್ವಾ? ಮುದುಕರಾದಾಗ ಎಷ್ಟು ಕಷ್ಟ. ನಮ್ಮ ಇದು ಅಂದರೆ ನಮ್ಮ ಸಾಥ್ ಕೊಡೋದನ್ನು, ನಮ್ಮ ದೇಹ ನಮ್ಮ ಸಾಥ್ ಕೊಡೋದನ್ನ ನಿಲ್ಲಿಸಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಕಷ್ಟ ಆಗುತ್ತೆ. ಎಲ್ಲ ತಿನ್ಬೇಕನ್ನುವಂಥ ಇಚ್ಛೆ ಇರುತ್ತೆ, ತಿಂದರೆ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇರುವುದಿಲ್ಲ. ಹಲವಾರು ಪ್ರಾಬ್ಲಮ್ಗಳು, ಕೈಕಾಲು ಗಂಟು ನೋವು, ಬೆನ್ನು ನೋವು, ಎಲ್ಲ ರೀತಿಯ ನೋವು, ಅದು ಇದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳುವುದಿಲ್ಲ, ಈ ಥರದ್ದೆಲ್ಲ ಮುಪ್ಪಿನಲ್ಲಿ ಬರುತ್ತೆ. ಇದು ಕೂಡ ಒಂದು ಪ್ರಾಬ್ಲಮ್. ಇನ್ನು ಸಾವು. ಸೊ ಈಗ ನಮ್ಮವರನ್ನ ಕಳೆದುಕೊಳ್ಳುತ್ತೀವಿ ಅನ್ನುವಂಥ ಭಯ ಒಂದೆಡೆ ಆದರೆ, ನಮ್ಮ ಸಾವಿನ ಭಯ ಕೂಡ ನಮಗೆ ಇದ್ದೇ ಇರುತ್ತದೆ ಯಾವಾಗಲೂ ಅಲ್ವಾ? ಈಗ ಉದಾಹರಣೆಗೆ ನಮ್ಮ ಪರ್ಸ್ ಎಲ್ಲೋ ಕಳೆದು ಹೋಯ್ತು, ಒಂದು 5,000 ರೂಪಾಯಿ ಇತ್ತು, ಅದರಲ್ಲಿ ಎಷ್ಟು ನೋವು ಪಟ್ಕೊಳ್ತೀವಿ ನಾವು, ಅಯ್ಯೋ ಹೋಯ್ತಲ್ಲ 5,000 ರೂಪಾಯಿ ಅಂತೇಳಿ. ಆದರೆ ಸಾವಿನ ಸಮಯದಲ್ಲಿ ನಾವು ಜೀವಮಾನ ಪೂರ್ತಿ ಗಳಿಸಿರುವಂಥದ್ದನ್ನು ಎಲ್ಲವನ್ನ ಇಲ್ಲಿ ಬಿಟ್ಟು ಹೋಗಬೇಕು. ಈಗ ಇಲ್ಲಿಂದ ವಿದೇಶಕ್ಕೆ ಈಗ ಹೋಗ್ತಾ ಇರುವಂಥ, ಅಂದರೆ ಕಳಿಸ್ತಾ ಇರುವಂಥ ಮಗಳನ್ನ, ಉದಾಹರಣೆಗೆ ಒಬ್ಬಳು
ವಿದೇಶಕ್ಕೆ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇರುವ ಮಗಳನ್ನು ಕಳಿಸುವಾಗ ತಂದೆ ತಾಯರಿಗೆ ಎಷ್ಟು ನೋವಾಗುತ್ತೆ. ಸೊ ಇನ್ನೊಂದು 2-3 ವರ್ಷ ಇವಳು ಬರುವುದಿಲ್ಲ ಇಲ್ಲಿಗೆ, ತಾಯಿ ಅಳೋದು, ಮಗಳು ಅಳೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಅಲ್ಲಿ ಹೋಗ್ತಾ ಇರೋದವಳು ಒಳ್ಳೆಯ ಒಂದು ಉದ್ದೇಶಕ್ಕೆ ಹೋಗ್ತಾಳೆ ಅಲ್ವಾ, ವಿದ್ಯಾಭ್ಯಾಸಕ್ಕೆ ಅಂತೇಳಿ. ಆದರೆ ಕೂಡ ಅಗಲಿಕೆಯ ನೋವು, ಎಲ್ಲಿಗೆ ಹೋಗ್ತಾಳೆ ಅಂತ ಗೊತ್ತಿದೆ, ಯಾವಾಗ ಬರ್ತಾಳೆ ಅಂತ ಗೊತ್ತಿದೆ, ಆದರೂ ನೋವು. ಆದರೆ ಸಾವಿನ ಸಮಯದಲ್ಲಿ ನಾವು ಎಲ್ಲಿಗೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ, ಮತ್ತೆ ಮರಳಿ ಬರ್ತೀವೋ ಅನ್ನೋದು ನಮಗೆ ಏನು ಗೊತ್ತಿಲ್ಲ ಅಲ್ವಾ. ಸೊ ಎಂಥ ನೋವು ಅಂದರೆ ಎಲ್ಲರನ್ನ ಬಿಟ್ಟು, ನಾವು ಗಳಿಸಿರುವಂಥ ಆಸ್ತಿ ಅಂತಸ್ತು, ನಮ್ಮ ಅಧಿಕಾರ, ನಮ್ಮ ಡಿಗ್ರಿ, ನಮ್ಮವರು ಎಲ್ಲರನ್ನ ಬಿಟ್ಟು ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ. ಇದು ನಿಜವಾದ ನೋವು ಅಲ್ಲದೆ ಮತ್ತೇನು, ಮೃತ್ಯು ಅನ್ನುವಂಥದ್ದು. ಸೊ ಇದು ಆ್ಯಕ್ಚುಲಿ ಈ ಜನ್ಮ ಮೃತ್ಯು ಜರಾವ್ಯಾಧಿ ನಮಗೆ ಬರಬೇಕಾಗಿಲ್ಲ. ನಮ್ಮ ನಿಜವಾದ ಸ್ವರೂಪ ಏನು, ಶಾಶ್ವತವಾಗಿರುವಂಥದ್ದು. ಆದ್ದರಿಂದ ಯಾಕೆ ನಮಗೆ ಸಾವು ಅನ್ನೋದು, ಯಾರಿಗೂ ಸಾಯೋದು ಯಾಕೆ ಇಷ್ಟ ಇಲ್ಲ, ಯಾಕೆಂದರೆ ಅದು ನಮ್ಮ ನಿಜವಾದ ಸ್ವರೂಪ. ಈ ಐಹಿಕ ಪ್ರಪಂಚಕ್ಕೆ ಬಂದಿದ್ದರಿಂದ ಮಾತ್ರ ಸಾವು ಅನ್ನುವಂಥದ್ದು ನಮಗೆ ಇದೆ. ನಮ್ಮ ನಿಜವಾದ ಸ್ವರೂಪವನ್ನು ಅರಿತು ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋದಾಗ ಮತ್ತೆ ಸಾವು ಅನ್ನುವಂಥದ್ದು ನಮಗೆ ಇರುವುದಿಲ್ಲ ಅಲ್ಲಿ. ಸೊ ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು, ನನ್ನ ಲೋಕಕ್ಕೆ ಬಂದವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ ಮರಳಿ ಅಂತೇಳಿ. ಸೊ ಹಾಗೆ ಈ ಐಹಿಕ ಪ್ರಪಂಚ ಇದು ದುಃಖಾಲಯ ಅನ್ನೋದನ್ನು ಭಗವಂತ ಇಲ್ಲಿ ವಿವರಿಸುತ್ತಾರೆ. ಈಗ ಬೇರೆ ಯೋಗಿಗಳು ಸಾವಿನ ಸಮಯದಲ್ಲಿ ಅವರು ಶುಭಗಳಿಗೆ ಮತ್ತು ಅಶುಭಗಳಿಗೆ ಅನ್ನೋದನ್ನು ಅವರು ನೋಡ್ತಾರೆ. ಈಗ ನಮ್ಮ ದೇಹದಲ್ಲಿ ಚಕ್ರಗಳಿವೆ, 7 ಚಕ್ರಗಳಿವೆ ನಮ್ಮ ದೇಹದಲ್ಲಿ ಅಲ್ವಾ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ನಾಭಿ ಚಕ್ರ, ಹೀಗೆ ಸಹಸ್ರಾರ ಚಕ್ರ ಅಂಥೇಳಿ. ಈಗ ಯೋಗಿಗಳು ಏನು ಮಾಡ್ತಾರೆ, ಈಗ ನಮ್ಮ ದೇಹದಲ್ಲಿ ವಾಯುಗಳಿವೆ, ಅಂದರೆ ಹಲವಾರು 10 ಥರದ ವಾಯು ಇದೆ. ಪ್ರಧಾನವಾದದ್ದು ಪಾನ, ಅಪಾನ, ಉದಾನ, ವ್ಯಾನ, ಸಮಾನ, ಈ ಥರ. ಸೊ ಅದು ಎಲ್ಲವೂ ಹೃದಯದ ಭಾಗದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ. ಇಲ್ಲಿ ಆತ್ಮ ಇರುತ್ತೆ. ಆದ್ದರಿಂದ ಯೋಗಿಗಳೇನು ಮಾಡ್ತಾರೆ, ಈಗ ದೇಹದಲ್ಲಿ 9 ದ್ವಾರಗಳು ಅಂತ ಹೇಳಲಾಗಿದೆ. ಯಾವುದಾದ್ರೂ ಒಂದು ದ್ವಾರದಿಂದ ಆತ್ಮ ಈ ದೇಹವನ್ನು ಬಿಟ್ಟು ಅದು ಹೋಗಬೇಕು. ಸಾವಂದರೆ ಆತ್ಮ ದೇಹವನ್ನು ಬಿಟ್ಟು ಹೋಗುದು. ಆದರೆ ಕೆಳಗಿನ ದ್ವಾರಗಳಲ್ಲಿ ಯೂಶಲಿ ಹೋಗುವುದಿಲ್ಲ, ಮೇಲಿನ ದ್ವಾರದಲ್ಲೇ ಹೋಗುವಂಥದ್ದು ಅಂತ ಹೇಳಲಾಗಿದೆ. ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಈ ಥರ. ಆದರೆ ಯೋಗಿಯಾದವನು ಏನು ಮಾಡುತ್ತಾನೆ, ಅವನು ತನ್ನ ಎಲ್ಲ ದ್ವಾರಗಳನ್ನು, ಎಲ್ಲ ರಂಧ್ರಗಳನ್ನು ಕ್ಲೋಸ್ ಮಾಡಿಬಿಡ್ತಾನೆ ಆತ್ಮ ಈ ದೇಹವನ್ನು ಬಿಡುವಂಥ ಸಂದರ್ಭದಲ್ಲಿ. ಸೊ ತನ್ನ ಪ್ರಾಣವಾಯುವನ್ನು ತನ್ನ ಉಬ್ಬಿನ ನಡುವೆ ಇಲ್ಲಿ ತಂದು ಅವನು ನಿಲ್ಲಿಸುತ್ತಾನೆ. ಇಲ್ಲಿಂದ ಆತ್ಮ ಏನಾಗುತ್ತೆ ಅಂದರೆ ಇಲ್ಲಿ ತಂದು ನಿಲ್ಲಿಸಿ, ಆಮೇಲೆ ಇಲ್ಲಿ ಎಲ್ಲ ದ್ವಾರಗಳು ಕ್ಲೋಸ್ ಆದಾಗ ಇಲ್ಲಿ ಬ್ರಹ್ಮರಂಧ್ರ ಅನ್ನುವಂಥದ್ದು ಇರುತ್ತದೆ. ಅದು ಓಪನ್ ಆಗಿ ಅಲ್ಲಿಂದ ಆತ್ಮ ಹೋಗೋ ಥರ ಅವನು ಮಾಡುತ್ತಾನೆ. ಸೊ ಬ್ರಹ್ಮರಂಧ್ರ ಓಪನ್ ಆಗಿ ಆತ್ಮ ಮೇಲಕ್ಕೆ ಹೋದರೆ ಮತ್ತೆ ಅದು ಈ ಐಹಿಕ ಪ್ರಪಂಚಕ್ಕೆ ಬರಬೇಕಾಗಿ ಇಲ್ಲ. ಕಪಾಲ ಅಂತ ಹೇಳ್ತಾರೆ. ಸೊ ಆ ಬ್ರಹ್ಮರಂಧ್ರವನ್ನು ಅವನು ಅಂದರೆ ಇಷ್ಟೆಲ್ಲ ಅವನು ಮಾಡಬೇಕಾಗುತ್ತೆ. ಎಲ್ಲ ರಂಧ್ರಗಳನ್ನು ಕ್ಲೋಸ್ ಮಾಡಿ ಆತ್ಮವನ್ನು ತನ್ನ ಬ್ರಹ್ಮರಂಧ್ರದ ಮೂಲಕ ಹೋಗುವ ಥರ ಆ ಥರ ಅವನು ಮಾಡ್ತಾನೆ ಯೋಗಿ ಆದವನು. ಆದರೆ ಭಕ್ತನಾದವನು ಇದನ್ನೆಲ್ಲ ಅವನು ನೋಡುವುದೇ ಇಲ್ಲ. ಯಾಕೆಂದರೆ ಭಕ್ತನ ಸಾವು ಯಾವಾಗಲೂ ಶುಭವಾಗಿಯೇ ಇರುತ್ತದೆ. ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಅವನು ಗಳಿಸಿದ್ರೆ ಭಗವಂತನ ಲೋಕ ಪ್ರಾಪ್ತಿ. ಅವನು ಕೇಳಬೇಕಾಗಿನೇ ಇಲ್ಲ, ಭಗವಂತನೇ ಆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಗಳಿಸಲಿಲ್ಲ ಅಂದರೆ ಆವಾಗಲೂ ಚಿಂತಿಸಬೇಕಾಗಿಲ್ಲ, ಒಳ್ಳೆ ಜನ್ಮ ಅವನಿಗೆ ಸಿಗುತ್ತದೆ ಭಗವಂತನ ಆಶ್ವಾಸನೆಯ ಪ್ರಕಾರ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಭಗವಂತ ಹೇಳ್ತಾರೆ, ಅವನಿಗೆ ಉತ್ತಮ ಜನ್ಮ ಖಂಡಿತ ಸಿಗ್ತದೆ. ಸೊ ಭಕ್ತನಾದವನು ಮೃತ್ಯುವಿನ ಬಗ್ಗೆ ಭಯವೇ ಪಡುವುದಿಲ್ಲ. ಅದಲ್ಲದೆ ಏನಾಗುತ್ತೆ, ಈಗ ಯೂಶ್ವಲಿ ನಮ್ಮ ಇಸ್ಕಾನಲ್ಲಿ ಏನು ಮಾಡ್ತಾರೆ ಅಂದರೆ, ಭಕ್ತನ ಮೃತ್ಯುವಿನ ಸಂದರ್ಭದಲ್ಲಿ ಅವನು ಇನ್ನೇನು ಸಾವನ್ನಪ್ಪಲಿದ್ದಾನೆ ಅಂತ ಏನಾದರೂ ಗೊತ್ತಿದ್ರೆ ಸೊ ಅಲ್ಲಿ ಹೋಗಿ ಎಲ್ಲ ಭಕ್ತಾದಿಗಳು ಜೊತೆಗೂಡಿ ಭಗವದ್ಗೀತೆಯನ್ನು ಓದುವಂಥದ್ದು, ಸಂಕೀರ್ತನ ಯಜ್ಞವನ್ನು ಮಾಡುವಂಥದ್ದು. ಸೊ ಅವನಿಗೆ ಭಗವಂತನನ್ನು ಸ್ಮರಿಸಲಿಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ. ಈ ಥರ ಸಂಕೀರ್ತನ ಯಜ್ಞ ಎಲ್ಲ ನಡೀತಾ ಇರುವಾಗ ಅವನಿಗೂ ಭಗವಂತನ ಸ್ಮರಣೆ ಅನ್ನುವಂಥದ್ದು ಬರುತ್ತದೆ. ಇಲ್ಲದಿದ್ದರೆ ಸತ್ತ ನಂತರ ಕೂಡ ಹೋಗಿ ಅವನಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನೆಲ್ಲ ಮಾಡುವಂಥದ್ದು. ಸೊ ಈ ಸಂಕೀರ್ತನ ಯಜ್ಞ ತುಂಬನೇ ಒಂದು ಅಂದರೆ ತುಂಬ ಒಳ್ಳೆಯ ಒಂದು ಇದನ್ನು ಅವರಿಗೆ ಕೊಡುತ್ತದೆ. ಸೊ ಭಕ್ತರ ಸಾವು ಯಾವಾಗಲೂ ಅದು ಮಂಗಳಕರವಾಗಿ ಇರುತ್ತದೆ ಅಂತೇಳಿ. ಸೊ ಹೀಗೆ ಒಬ್ಬ ಭಕ್ತ ಇಸ್ಕಾನ್ನ ಭಕ್ತನಾಗಿದ್ದ, ಹಲವಾರು ವರ್ಷಗಳಿಂದ ಭಕ್ತಿಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ, ಚಿಕ್ಕ ಏಜಿನಿಂದಲೇ ಭಕ್ತಿ ಮಾರ್ಗದಲ್ಲಿ ಬಂದಿದ್ದ. ಸೊ ಅವನ ಮದುವೆಯೂ ಆಯಿತು, ಒಬ್ಬ ಮಗ ಕೂಡ, ಅವನಿಗೆ ಒಂದು ಮಗು ಕೂಡ ಇತ್ತು. ಸೊ ಅವನಿಗೆ ಒಂದು 30-35 ವರ್ಷ ಇರ್ಬೋದು. ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಕಾಡಿತು ಅಂಥೇಳಿ ಅವನು ಹೋಗಿ ಡಾಕ್ಟರ್ ಹತ್ರ ಹೋದಾಗ ಅಲ್ಲಿ ಅವರು ಟೆಸ್ಟ್ಗಳನ್ನೆಲ್ಲ ಹೇಳ್ತಾರೆ. ಅವನಿಗೆ ಕ್ಯಾನ್ಸರ್ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಅವನಿಗೆ ಇದನ್ನು ತಿಳಿದು ತುಂಬ ಸಂತೋಷ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ಇದು ಕ್ಯಾನ್ಸರ್ ಅಂದರೆ
ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಚಾನ್ಸಸ್ ತುಂಬ ಕಡಿಮೆ ಇದೆ, ಇನ್ನೊಂದು 5-6 ತಿಂಗಳು ಅಷ್ಟೇ ಅಂತ ಅವ್ರು ಹೇಳ್ತಾರೆ ಅವನಿಗೆ. ಸೊ ಅವನಿಗೆ ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ಭಗವಂತ ನನಗೆ ಡೆತ್ ನೋಟಿಸನ್ನು ಕೊಟ್ಟಿದ್ದಾರೆ, ನನ್ನನ್ನು ನಾನೀಗ ಪ್ರಿಪೇರ್ ಮಾಡ್ಬೋದು ಡೆತ್ಗೆ, ಅಂದರೆ ಸಾವನ್ನು ಎದುರಿಸೋದಕ್ಕೆ ಅಂತೇಳಿ. ಪತ್ನಿ ಹತ್ರ ಬಂದು ಅವನು ಹೇಳ್ತಾನೆ, ಸೊ ಈ ಥರ ಅಂಥೇಳಿ. ಸೊ ಈಗ ಅಂದರೆ ಅವಳು ಕೂಡ ಭಕ್ತಳು, ಇದನ್ನು ಪಾಸಿಟಿವ್ ಆಗಿ ನೀನು ತಗೋಬೇಕು ಇದನ್ನು. ಸೊ ಈಗ ನಾನು ತಯಾರಿಯನ್ನು ನಡೆಸಬೇಕು ಭಕ್ತಿ ಮಾರ್ಗದಲ್ಲಿ ಅಂತ. ಅವರಿಬ್ಬರು ತುಂಬ ಚೆನ್ನಾಗಿ ಭಾಗವತ ಓದೋದು, ಭಗವದ್ಗೀತೆಯನ್ನು ಓದೋದು, ಚಾಂಟಿಂಗನ್ನು ಮಾಡುವಂಥದ್ದು, ಹೀಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ಅವನ ಒಂದು ಮೃತ್ಯುವಿನ ಸಮಯ ಬಂದೇ ಬಿಟ್ಟಿತು. ಆಗ ಅವನ ಗುರು ಆಗಿರುವಂಥವ್ರು, ಗುರು ಮಹಾರಾಜ ಆಗಿರುವಂಥವ್ರು ಮತ್ತು ಇಸ್ಕಾನ್ನ ಒಂದಷ್ಟು ಜನ ಭಕ್ತರು ಹೋಗಿ ಅವನ ಬಳಿ ಹೋಗಿ ಕುಳಿತುಕೊಂಡು ಸಂಕೀರ್ತನ ಯಜ್ಞವನ್ನು ಮಾಡುತ್ತಾರೆ. ಸೊ ಸಂಕೀರ್ತನ ಯಜ್ಞವನ್ನು ಅಂದರೆ ಭಗವಂತನ ನಾಮದ ಜಪವನ್ನು ಮಾಡ್ತಾ ಇರ್ತಾರೆ. ಸೊ ಹಾಗೆ ಎಲ್ಲರಿಗೂ ಅವನು ಕಣ್ಣಿನಲ್ಲೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವನು ಕೊನೆ ಹೆಸರೆಳೀತಾನೆ. ಸೊ ಅವನ ಮುಖದಲ್ಲಿ ಒಂದು ಮಂದಹಾಸ ಇತ್ತು, ಒಂದು ಸ್ಮೈಲ್ ಇತ್ತು ಸಾವಿನ ಸಮಯದಲ್ಲಿ. ಇದು ಏನನ್ನು ತೋರಿಸುತ್ತದೆ? ಸೊ ಯಮದೂತರಂತೂ ಅಲ್ಲಿ ಬಂದಿರಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅವನು ಭಗವಂತನ ಲೋಕವನ್ನು ಪ್ರಾಪ್ತಿ ಮಾಡಿಕೊಂಡಿರಬಹುದು. ಯಾಕೆಂದರೆ ಎಲ್ಲಿ ಭಗವಂತನ ನಾಮ ಸಂಕೀರ್ತನೆ ನಡೆಯುತ್ತದೋ ಅಲ್ಲಿ ಯಮದೂತರಿಗೆ ಅವಕಾಶವಿಲ್ಲ ಅಂತ ಹೇಳಲಾಗುತ್ತದೆ. ಸೊ ಹೀಗೆ ಭಕ್ತರ ಸಾವು ಯಾವಾಗಲೂ ಶುಭವಾಗಿ ಇರುತ್ತದೆ ಅಂತ ಹೇಳಲಾಗುತ್ತದೆ. ಯಾಕೆಂದರೆ ಬೇರೆ ಭಕ್ತರು ಅವರಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸಿ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮತ್ತು ಭಕ್ತನಾದವನು ಕೂಡ ಭಗವಂತನಿಗೆ ತುಂಬ ಪ್ರಿಯನಾಗಿರೋದ್ರಿಂದ ಭಗವಂತ ಕೂಡ ಅವನಿಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಸೊ ಅವರು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತರಾಗಿರೋದ್ರಿಂದ ಅವರಿಗೆ ಯಾವ ಭಯ ಕೂಡ ಇರುವುದಿಲ್ಲ ಅಂತ ಹೇಳಲಾಗಿದೆ. ಸೊ ಅದಾದಮೇಲೆ ಇಲ್ಲಿ ಈಗ ಡಿಸ್ಟ್ರಕ್ಷನ್ ಅನ್ನುವಂಥದ್ದು, ಪ್ರಳಯ ಅನ್ನುವಂಥದ್ದು, ಇದು ಯಾವ ಥರ ಇಲ್ಲಿ ಬರುತ್ತದೆ, ಇದು ದುಃಖಾಲಯ ಅನ್ನುವಂಥದ್ದು ಇನ್ನೊಂದು ರೀತಿಯಲ್ಲಿ ಕೂಡ ಹೇಗೆ ಅನ್ನೋದನ್ನು ಇಲ್ಲಿ ಭಗವಂತ ಅದನ್ನ ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತೇಳಿ ನಾವು ನೋಡೋಣ. ಈಗ ಮನುಷ್ಯನ ಲೆಕ್ಕದ ಪ್ರಕಾರ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಯುಗ ಸಹಸ್ರಾಂತಂ ತೇಹೋ ರಾತ್ರಾವಿದೋ ಜನಾಹ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಆದರೆ ಏನಾಗುತ್ತೆ ಅಂತ ಬ್ರಹ್ಮನಿಗೆ ಕೂಡ ಮೃತ್ಯು ಅನ್ನುವಂಥದ್ದು ಇರುತ್ತದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಆದ್ರಿಂದ ಈಗ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಯಾವ ಥರ ಇದು ಇರುತ್ತದೆ ಅಂದರೆ ಹೇಗೆ ಅಂದರೆ ಆ ಭೂತಗ್ರಾಮಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮವೆ ವಶಃ ಪಾರ್ಥ ಪ್ರಭವತ್ಯಾಹರಾಗಮೆ. ಸೊ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ, ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಸೊ ಬ್ರಹ್ಮನ ಒಂದು ದಿನಕ್ಕೆ ಒಂದು ಬಾರಿ, ಅಂದರೆ 1000 ಯುಗಗಳು ಸೇರಿದಾಗ ಬ್ರಹ್ಮನ ಒಂದು ದಿನಕ್ಕೆ ಒಂದು ಬಾರಿ ಇಲ್ಲಿ ಪ್ರಳಯ ಅನ್ನುವಂಥದ್ದು ಸಂಭವಿಸುತ್ತದೆ. ಸೊ ಆ ಲೆಕ್ಕದಲ್ಲಿ ನೋಡಿದ್ರು ಇದು ಅಶಾಶ್ವತವೇ ಈ ಪ್ರಪಂಚ. ಇನ್ನೊಂದು ಬ್ರಹ್ಮನ ಸಾವಿನ ಸಮಯದಲ್ಲೂ ಇನ್ನೊಂದು ಬಾರಿ ಪ್ರಳಯವಾಗುತ್ತದೆ. ಸೊ ಆವಾಗನು ಆ ಲೆಕ್ಕದಲ್ಲಿ ನೋಡಿದ್ರು ಇದು ಅಶಾಶ್ವತವೇ. ಇನ್ನು ನಮ್ಮ ಸಾವಿನ ಸಮಯದಲ್ಲೂ ಡಿಸ್ಟ್ರಕ್ಷನ್ ಅನ್ನುವಂಥದ್ದು ಆಗುವಂಥದ್ದು. ಹೀಗೆ 3 ಥರದಲ್ಲಿ ಕೂಡ ಇದು ದುಃಖಾಲಯ ಅನ್ನೋದನ್ನ ಭಗವಂತ ಹೇಳ್ತಾರೆ. ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಹ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಈ ಐಹಿಕ ಪ್ರಪಂಚ ಅದು ಆಗಾಗ ನಾಶವಾಗ್ತಾ ಇರುತ್ತೆ, ಆದರೆ ಆಧ್ಯಾತ್ಮಿಕ ಪ್ರಪಂಚ ಅದು ನಾಶವಾಗುವುದಿಲ್ಲ, ಪ್ರಳಯ ಕಾಲದಲ್ಲಿ ಕೂಡ ಅದು ನಾಶವಾಗುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಭೌತಿಕ ಪ್ರಪಂಚ ಕೆಳಗಿನ 14 ಲೋಕಗಳನ್ನು ಒಳಗೊಂಡಿದೆ. ಆಧ್ಯಾತ್ಮಿಕ ಪ್ರಪಂಚ ಭೌತಿಕ ಪ್ರಪಂಚದ ಮೇಲೆ ಇದೆ. ಸೊ ಅಲ್ಲಿಗೆ ಹೋದವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರುವುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವ ಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೇತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ.
ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಸೊ ಭಗವಂತ ಹೇಳ್ತಾರೆ, ಈಗ ವೇದ ಅಧ್ಯಯನ ಮಾಡೋದು, ಯಜ್ಞಗಳ ಆಚರಣೆ ಮಾಡೋದು, ದಾನ ಮಾಡೋದು, ಇದೆಲ್ಲವನ್ನ ಮಾಡೋದ್ರಿಂದ ಬರುವ ಫಲ ಕೇವಲ ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ಬರುತ್ತದೆ. ಆದ್ದರಿಂದ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೋ ಅವರು ಯಾವುದನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಅವರಿಗೆ ಎಲ್ಲ ಫಲ ಸಿಗುತ್ತೆ. ವೇದಗಳನ್ನು ಓದಿದ ಫಲ ಸಿಗುತ್ತೆ, ಯಾಗ ಯಜ್ಞ ಮಾಡಿದ ಫಲ ಸಿಗುತ್ತೆ, ದಾನ ಮಾಡಿದ ಫಲ ಸಿಗುತ್ತೆ, ಎಲ್ಲವೂ ಅವರಿಗೆ ಸಿಗುತ್ತದೆ. ಆದ್ದರಿಂದ ಭಕ್ತಿ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅನ್ನೋದನ್ನು ಭಗವಂತ ಹೇಳ್ತಾರೆ. ಹೇಗೆ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಂ ಕಲಿಕಲ್ಮಷನಾಶನಂ ನಥ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಈ 16 ಶಬ್ದಗಳುಳ್ಳ 16 ನಾಮಗಳುಳ್ಳ ಹರೇ ಕೃಷ್ಣ ಮಹಾಮಂತ್ರ ಇದು ಎಲ್ಲ ಕಲಿಯ ಕಲ್ಮಶವನ್ನು ನಾಶ ಮಾಡಬಲ್ಲದು. ಇದು ಎಲ್ಲ ಅಂದರೆ ವೇದಗಳ ಸಾರ, ವೇದಗಳ ಕೊನೆಯ ಒಂದು ಅಂದರೆ ಕನ್ಕ್ಲೂಷನ್ ಇದು ಅಂತ ಹೇಳಲಾಗಿದೆ. ಕಲಿಸಂತರಣ ಉಪನಿಷತ್ ಯಜುರ್ವೇದದಿಂದ ಇದನ್ನು ಅಂದರೆ ಯಜುರ್ವೇದದಲ್ಲಿ ಇದನ್ನು ವಿವರಿಸಲಾಗಿದೆ. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಲಾಗಿದೆ, ಕೃಷ್ಣ ಮಂತ್ರ ಹೊಯ್ತೆ ಹಾಬೆ ಸಂಸಾರ ಮೋಚಾನ್, ಕೃಷ್ಣ ನಾಮ ಹೊಯ್ತೆ ಬಾಬೆ ಕೃಷ್ಣರ ಚರಾಣ್, ನಾಮ ವಿನು ಕಲಿ ಕಾಲೆ ನಹಿ ಆರ ಧರ್ಮ, ಸರ್ವ ಮಂತ್ರ ಸಾರ ನಾಮ ಯೇ ಶಾಸ್ತ್ರ ಮರ್ಮ. ಸರಳವಾಗಿ ಕೃಷ್ಣನ ನಾಮವನ್ನು ಜಪಿಸೋದ್ರಿಂದ ಒಬ್ಬರು ಭವಬಂಧನದಿಂದ ಮುಕ್ತರಾಗಬಹುದು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ನಾವು ಭಗವಂತನನ್ನು ತಿಳಿಯೋದಕ್ಕೆ, ಭಗವಂತನಲ್ಲಿ ಹೋಗೋದಕ್ಕೆ ನಮಗೆ ಅದು ಸಾಧ್ಯವಾಗುತ್ತದೆ, ಭಗವಂತನ ಜೊತೆ ಕನೆಕ್ಟ್ ಆಗೋದಕ್ಕೆ. ಈ ಕಲಿಕಾಲದಲ್ಲಿ ಬೇರೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟು ಅಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥ ಬೇರೆ ವಿಧಾನವಿಲ್ಲ. ಇದು ಎಲ್ಲ ವೇದಗಳ ಸಾರ, ಇದು ಎಲ್ಲ ಶಾಸ್ತ್ರಗಳ ಭಾವಾರ್ಥವೂ ಹೌದು. ಆದ್ದರಿಂದ ಹಿಂದೆ ನಾವೆಲ್ಲರೂ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳೋಣ. ಪ್ರತಿನಿತ್ಯ ನಾವು ಮಿನಿಮಮ್ 108 ಬಾರಿ ಆದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತೇವೆ ಅನ್ನುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲರೂ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ ಅಲ್ವಾ? ಯಾಕೆಂದರೆ ಈ ಕಲಿಯುಗದಲ್ಲಿ ಭಗವಂತನ ನಾಮ ಜಪ ಒಂದನ್ನು ಜಪಿಸಿದರೆ ಸಾಕು. ವೇದ ಅಧ್ಯಯನವನ್ನು ಓದೋದ್ರಿಂದ, ವೇದಗಳನ್ನು ಓದೋದ್ರಿಂದ, ಯಾಗ ಯಜ್ಞಗಳನ್ನು ಮಾಡೋದ್ರಿಂದ, ಅದಾದಮೇಲೆ ದಾನಗಳನ್ನು ಮಾಡೋದ್ರಿಂದ, ಎಲ್ಲದರಿಂದ ಬರುವ ಫಲ ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ಪ್ರತಿನಿತ್ಯ ಜಪಿಸಿ 108 ಬಾರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತಕೋಟಿ ವೈಷ್ಣವವೃಂದ ಕಿ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ.